ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನಿಯ ಬೇಬಿ ಡಾಲ್, ಹಾಗೆಯೇ ಅವರ ತಾಯಿಯಾಗಿರುವಂತಹ ಪದ್ಮಾ ಮೇಡಮ್ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀನಿ. ಆಕ್ಚುಲಿ ಒಂಥರ ಖುಷಿ ಆಗ್ತಿದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದಷ್ಟು ಬೇಜಾರಿದೆ. ಇನ್ನೊಂದು 2 ವಾರ ಇರ್ಬೇಕಿತ್ತು ಅಂತ ಬೇಜಾರಿದೆ. ಫಿನಾಲೆ ವೀಕ್ ಇರ್ಬೇಕಿತ್ತು ಅಂತ. ಈ ವೀಕ್ ಸರ್ವೈವ್ ಆದ್ರೆ ಫಿನಾಲೆ ವೀಕ್ ಹೋಗ್ಬೋದಿತ್ತು ಅಂತ. ಬಟ್ ಜರ್ನಿ ಇಷ್ಟು ಲಾಂಗ್ ಇತ್ತಲ್ಲ, ಅಂಡ್ ನನ್ನ ಜರ್ನಿ ವಿಟಿ ನೋಡಿದಾಗಲಿ ಸೋಷಿಯಲ್ ಮೀಡಿಯಾ ನೋಡಿದಾಗಲಿ ಐ ಆಮ್ ಹ್ಯಾಪಿ. ಎಸ್ ಅಮ್ಮ, ಮಗಳು ಯೂಶುವಲಿ ಏನಂತಂದ್ರೆ 99 ದಿನ ಪೂರೈಸಿ ಬಂದಿದ್ದಾರೆ ಅಂತಂದಾಗ ತಾಯಿಗೆ 9 ದಿನ ಆಗಿರ್ಬೋದು, 99 ದಿನ ಆಗಿರ್ಬೋದು, ಅಥವಾ ವಿನ್ ಆಗಿರ್ಬೋದು, ಸಾಕಷ್ಟು ಖುಷಿ ಆಗಿರುತ್ತೆ ಈ ಒಂದು ಸ್ಟೇಜ್ವರೆಗೂ. ಯಾಕಂತಂದ್ರೆ ಯೂಶುವಲಿ ಏನಂತಂದ್ರೆ 100 ಔಟ್ ಆಫ್ 100 ತಗೋಬೇಕು, ಇಲ್ಲ 99 ಆದ್ರೂ ತಗೋಬೇಕು ಅನ್ನೋಂಥದ್ದು. ಈಗ 99 ತಗೊಂಡ್ ಬಂದಿದ್ದಾರೆ. ಹೆಂಗ್ ಅನ್ನಿಸ್ತಿದೆ ನಿಮ್ಮ ಒಂದು ಸಂತಸ ಅಂತ? ಇಲ್ಲ ಸರ್, ತುಂಬಾ ಖುಷಿ ಅನಿಸ್ತಿದೆ. ತುಂಬಾನೇ ಖುಷಿ ಅನಿಸ್ತಿದೆ. ಯಾಕಂದ್ರೆ ಅವಳು ಚೆನ್ನಾಗಿ ಆಟ ಆಡಿ ಬಂದಿದ್ದಾಳೆ. ನನಗೆ ಇಷ್ಟನ ಮಾತಾಡೋದು ಇಬ್ರು. ನಾನು ಕಮ್ಮಿನೇ, ಬಟ್ ಅಲ್ಲ, ನಾನು ಅಮ್ಮ ಮಗಳು ಅಂತ ಸ್ವಲ್ಪ ಇನ್ನೂ ಫ್ರೆಂಡ್ಲಿ ಆಗಿರ್ತತೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಂಡವಳ. ಅಂದ್ರೆ ನೀವು ನೋಡಿದ್ರೆ ಅವ್ರ ಟೀಚರು, ನೀವು ಸ್ಟೂಡೆಂಟ್ ಇದ್ದಂಗೆ ಇದ್ದೀರಾ. ಇಲ್ಲ ಸರ್, ಅವಳು ಮುದ್ದಾಗೆ ಬೆಳೆದಿದ್ದಾಳೆ. ಹಂಗಾಗಿ ನಾವು ನಮ್ಮ ಎಲ್ಲಾ ಫ್ಯಾಮಿಲಿಯವ್ರು ಎಲ್ಲಾರು ಅವಳನ್ನ ಟಿವಿಲಿ ನೋಡ್ತಿದ್ದಾಗ ಎಲ್ಲಾರು ಅವಳದು ಮಾತ್ರ ತೋರ್ಸಿದ ತಕ್ಷಣ ಎಲ್ಲಾರು ಹಿಂಗ್ ಮಾಡ್ಕೋತಾ ಇದ್ವಿ ಅವ್ರವ್ರ ಮನೇಲಿ. ನಮ್ಮ ಅಕ್ಕ ತಂಗಿರು ಮತ್ತೆ ನಮ್ಮ ತಾಯಿ ಎಲ್ಲಾರು ಹಂಗ್ ಮಾಡ್ಕೋತಾ ಇದ್ವಿ. ಹಂಗ್ ಮುದ್ದಾಗಿ ನಮ್ಮ ಫ್ಯಾಮಿಲಿಲಿ ಅವಳು. ಎಸ್, ಆಕ್ಚುಲಿ ನಾನು ನಿಮ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕಂತಂದ್ರೆ ನಮ್ಮ ಕರ್ನಾಟಕದ ಒಂದಷ್ಟು ಜನರ ಕಡೆಯಿಂದ. ಯಾಕೆ ಅಂತ ಹೇಳಿ? ಯಾಕೆ ಸರ್? ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಸ್ಪಂದನ ಅವರು ಟಾಸ್ಕ್ ಬುಕ್ ಓದೋದನ್ನ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಅಂತ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ರೆ, ಆದ್ರೆ ನೀವು ಕಲ್ಸ್ಕೊಟ್ಟಿರುವಂತಹ ಒಂದು ಸಂಸ್ಕೃತಿ ಆಗಿರ್ಬೋದು, ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಒಳ್ಳೆ ಗುಣ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ತಾಯಿ ಅಂತೆ ಮಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನೂಲಿನಂತೆ ಸೀರೆ ಅಂತೇನೋ ಹೇಳ್ತಾರಲ್ಲ. ಸೊ ಆಕ್ಚುಲಿ ನಿಮ್ಗೆ ನೀವು ಬೆಳೆಸಿರುವಂತಹ ವಿಧಾನಕ್ಕೆ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವರೆಲ್ಲರ ಕಡೆಯಿಂದ ನಿಮ್ಗೆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಿನ್ನೆ ನಾನು ನೋಡಿದೆ, ಇವರೆಲ್ಲಾನು ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ, ಓಕೆ ಆಯ್ತು ಅಂತ ಹೇಳ್ಬಿಟ್ಟು. ಅದಾದ ನಂತರ ಗೊತ್ತಾಯ್ತು ನನಗೆ, ಸಾಕಷ್ಟು ಜನ ನಿಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ, ತುಂಬಾ ಒಳ್ಳೆ ಗುಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಹೇಳಿ ಅವರ ಬಗ್ಗೆ, ಅಂತ ಒಳ್ಳೆ ಗುಣಗಳನ್ನ ಕಲ್ಸ್ಕೊಟ್ಟಿರುವಂತ ತಾಯಿ ಬಗ್ಗೆ. ಡೆಫಿನೆಟ್ಲಿ. ಯಾಕಂದ್ರೆ ಈ ಸಿಚುಯೇಷನ್ ಅಲ್ಲಿ ಒಂದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನೋ ಮಾತಾಡ್ಬಿಡ್ತೀವಿ ಅಂತೆಲ್ಲ ಬರುತ್ತೆ ಮನೆ ಒಳಗಡೆ, ಎಸ್ಪೆಷಲಿ ಆ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ, ಆ ಸಿಚುಯೇಷನ್ ಅಲ್ಲಿ ನಾವು ಹ್ಯಾಂಡಲ್ ಮಾಡೋದೇ ನಮ್ಮ ವ್ಯಕ್ತಿತ್ವ ಅಂತ ಗೇಮನ್ನು ನಾನು ನೋಡಿದ್ದು ರೀತಿ ಅದೇ ತರ. ಸೊ ಆ ಪಾಯಿಂಟ್ ಅಲ್ಲೆಲ್ಲ ಅಪ್ಪ ಅಮ್ಮ ಒಂದು ಎಫೆಕ್ಟ್ ನನ್ನ ಮೇಲೆ ಜಾಸ್ತಿ ಇತ್ತು. ಯಾಕಂದ್ರೆ ನಮ್ಮಮ್ಮ ತುಂಬಾ ಒಂಥರ ತಾಳ್ಮೆಯಿಂದಾನೇ ಅವ್ರ ಲೈಫನ್ನ ಹ್ಯಾಂಡಲ್ ಮಾಡಿರೋದು ಇಲ್ಲಿವರೆಗೂ. ಸಹನೆ ಅಂತ ಹೇಳ್ತಾರೆ ಗೊತ್ತಾ, ಅದಕ್ಕಿಂತ ಒಂದು ಜಾಸ್ತಿ ಆ ಥರನೇ. ಸೊ ಏನೇ ಪ್ರಾಬ್ಲಮ್ಸ್ ಬಂದಾಗ್ಲೂ ಅವ್ರು ಅದೇ ಥರ ಫೇಸ್ ಮಾಡಿರೋದು. ಐ ಥಿಂಕ್ ಅದು ನಂಗೆ ಮನೆ ಒಳಗಡೆ ತುಂಬ ಹೆಲ್ಪ್ ಆಯಿತು ಅಂತ. ಆ ಥರ ಸಿಚುಯೇಷನ್ ಬಂದಾಗ್ಲೂ ನಾನು ಆ ತಾಳ್ಮೆಯನ್ನು ಇಟ್ಕೊಂಡು ಯೋಚನೆ ಮಾಡಿದೆ. ಈ ಹೀಟ್ ಆಫ್ ದ ಮೂಮೆಂಟ್ಗೆ ಹೋದ್ರೂ ಅಲ್ಲೇನೋ ಮನೇಲಿ ಏಕವಚನ ಅನ್ನೋದು ತುಂಬ ಬರ್ತಿತ್ತು. ಐ ಡೋಂಟ್ ಥಿಂಕ್ ನಾನು ಯಾವಾಗಲೂ ಅದನ್ನು ಬಳಸ್ದೆ, ಅಥವಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಯಾರ ಜೊತೆನೂ, ಬೇಜಾರಾದಾಗ್ಲೂ ಯಾರ ಜೊತೆನೂ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡೆ ಅಂತ ನನಗೆ ಅನ್ಸಿಲ್ಲ. ಅದು ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಇಂದನೇ ಅನ್ಸುತ್ತೆ. ಏನ್ ಹೇಳ್ತೀರಾ ಜನರ ಮೆಚ್ಚುಗೆಗೆ? ಏನ್ ಹೇಳ್ತೀರಾ? ಬಿಕಾಸ್ ಜನರ ಮೆಚ್ಚುಗೆಗೆ ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನ ಏನ್ ಅದಕ್ಕೆ ಮ್ಯಾಚ್ ಇದೆ ಆ ತರ ವರ್ಡ್ಗಳು ಸರ್. ನೀವು ಕೂರಿಸ್ಕೊಂಡಿದೀರಾ, ಏನು ಅವ್ರಷ್ಟು ಮಾತಾಡಲ್ಲ. ಸೊ ಅದೇ ನೋಡ್ತಾ ಇದೀನಿ ಏನ್ ಹೇಳ್ತಾರೆ ಅಂತ. ಯೂಶಲಿ ಅಮ್ಮ ನೀವು ಇರೋದೇ ಸೈಲೆಂಟಾ? ಸರ್, ಒಂಥರ ನೀವು ಲೈಬ್ರರಿಲಿ ಇರುವಂತ ಬುಕ್ ಒಳಗಡೆ ಓದ್ದಾಗ ಗೊತ್ತಾಗುತ್ತೆ, ಬಟ್ ಮಾತಾಡಲ್ಲ ಅನ್ಸುತ್ತೆ. ಇಲ್ಲ ಸರ್, ನಾವು ಸ್ವಲ್ಪ ನಮ್ಮ ಫ್ಯಾಮಿಲಿನೂ ಸೈಲೆಂಟೇ. ಹಂಗಾಗಿ ನನ್ನ ಸಾಫ್ಟ್ ಆಗಿ ಬೆಳೆಸಿ ಬಂದಿದ್ದಾರೆ ನಮ್ಮ ತಂದೆ. ನನ್ಕಿಂತ ಇವಳನ್ನ ನಾವು ಇನ್ನ ಸಾಫ್ಟ್ ಆಗಿ ಬೆಳೆಸ್ಬಿಟ್ಟಿದೀವಿ. ನಮ್ಮ ಅಪ್ಪ ಇದ್ದಿದ್ರೆ ಪ್ರಾಬಬ್ಲಿ ಅಲ್ಲಿ ಮನೆ ಒಳಗಡೆ ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ರು, ಅವ್ರೇನಾರು ಮಾತಾಡಿತ್ತು. ನಮ್ಮಮ್ಮ ಅಷ್ಟೇ ಮಾತಾಡ್ತು. ಎಸ್, ಅಮ್ಮನ ಮಗಳ ಅಪ್ಪನ ಮಗಳ? ಅಮ್ಮನ ಮಗಳೇ ಜಾಸ್ತಿ. ಓಕೆ, ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತಂದಾಗ ಅಮ್ಮನ್ಗೆ ಹೇಳಿದಾಗ ಅಮ್ಮ ಅವರ ರಿಯಾಕ್ಷನ್ ಹೆಂಗಿತ್ತು ಅಂತ?
ಅಲ್ಲಿ ಹೆಂಗೆ ಇರ್ತ್ಯಾ, ಅಲ್ಲಿ ಹೆಂಗೆ ಆಡ್ತ್ಯಾ, ಬಿಕಾಸ್ ಮನೇಲೂ ಸ್ವಲ್ಪ ಪ್ಯಾಂಪರ್ಡ್, ಅಲ್ಲಿ ಅವ್ರ ಜೊತೆ ಹೆಂಗೆ. ಆ್ಯಂಡ್ ಫಸ್ಟ್ ನಾನು ಮನೇಲಿ ನಾನು ಒಂಥರ ಜಗಳಕ್ಕೆ ಹೋಗ್ತೀನಿ, ಜಗಳ ಮಾಡಿ ಅಲ್ಲಿರ್ತೀನಿ ಅನ್ನೋದು, ಬಿಕಾಸ್ ನಾನು ಹೊರಗಡೆನೂ ಹಂಗಿಲ್ಲ, ಸೊ ಒಳಗಡೆನೂ ಆ ಥರ ಇರಲ್ಲ ಅನ್ನೋದು ಅವ್ರಿಗಿತ್ತು. ಆಮೇಲೆ ಏನಾದ್ರು ಏಟ್ ಮಾಡ್ಕೋಬೇಡ ಅನ್ನೋದೊಂದು ಜಾಸ್ತಿ ಇತ್ತು. ಹೋಗ್ಬೇಕಾದ್ರೆ ಅದನ್ನ ತುಂಬ ಹೇಳಿದ್ರು. ಆ್ಯಂಡ್ ನನ್ನ ಫ್ಯಾಮಿಲಿ ಜಾಸ್ತಿ ಕನೆಕ್ಟೆಡ್ ಆಗಿರೋದ್ರಿಂದ ನಾನು ಬೆಂಗಳೂರಲ್ಲಿದ್ದರೂ ಒಂದಷ್ಟು ಸಲ ಫೋನ್ ಮಾಡ್ತಿದ್ದೆ. ಸೆಟ್ಟಿಗೆ ಹೋದೆ, ಮೇಕಪ್ ಆಯಿತು, ಇವಾಗ 2 ಸೀನ್ ಆಯಿತು, ಇದು ಅಷ್ಟು ಕನೆಕ್ಟೆಡ್ ಇದೆ. ಸೊ ನೀನು ಅಲ್ಲಿ ಹೋದ್ಮೇಲೆ ಹೆಂಗೆ ಬಿಟ್ಟಿರೋದು ಆ ಥರ ಇತ್ತು. ಬಟ್ ಅದು ಬಿಟ್ಟು ಹೋಗಬೇಡ ಆ ಥರದ್ದೇನು ಹೇಳಲಿಲ್ಲ. ಯಾಕಂದರೆ ನನ್ನ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲ ಡಿಸಿಷನ್ಸು ನನಗೆ ಬಿಟ್ಟಿದ್ದಾರೆ ಇವತ್ತುವರೆಗೂ. ಮನೆ ಡಿಸಿಷನ್ಸ್ ಆಗಿರಲಿ, ನನ್ನ ಲೈಫ್ ಡಿಸಿಷನ್ಸ್ ಆಗಿರಲಿ, ಅವಳು ಐ ಥಿಂಕ್ ಮೆಚೂರ್ಡ್ ಎನಫ್, ಅವಳು ತಗೋಬಹುದು ಅಂತ ಅನಿಸಿ ನನಗೆ ಬಿಟ್ಟಿದ್ದಾರೆ. ಸೊ ಇಷ್ಟು ಮಾತುಕತೆ. ಎಸ್ ಮ್ಯಾಮ್, ಹೇಳ್ತೀರಾ? ಇಲ್ಲ ಸರ್, ಅವಳು ಅಂದರೆ ಪ್ರತಿಯೊಂದು ಯಾವುದೇ ಕಾಲ್ ಬಂದ್ರೂ ನಮ್ಮನ್ನ ಕೇಳ್ದೇನೆ ಅವಳು ಯಾವುದೇ ರೀತಿ ಡಿಸಿಷನ್ ತಗೊಳ್ತಿರ್ಲಿಲ್ಲ. ಬಟ್ ನಾವು ಅವಳು ಕರೆಕ್ಟ್ ಡಿಸಿಷನ್ ತಗೋತಾಳೆ ಅಂತ ನಾವು ಅವಳನ್ನ ನಂಬಿದ್ದೀವಿ. ಅದೇ ಥರ ಉಳಿಸ್ಕೊಂಡಿದ್ದಾಳೆ ಜೊತೆಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.